ಕಾರವಾರ ತಾಲೂಕಿನ ಹಳಗ ಗ್ರಾಮದ ಶಕ್ತಿದೇವತೆ ದುರ್ಗಾದೇವಿಯ ವರ್ಧಂತಿ ಉತ್ಸವ ಭಕ್ತಿ ಭಾವ ಮತ್ತು ಸಂಭ್ರಮದ ನಡುವೆ ಅದ್ಧೂರಿಯಾಗಿ ನೆರವೇರಿತು. ಉತ್ಸವದ ಅಂಗವಾಗಿ ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಭಾಗಗಳಿಂದ ಆಗಮಿಸಿದ ಭಕ್ತರು ದೇವಿಗೆ ಉಡಿ ಸೇವೆ, ದೀಪ ಸೇವೆ ಸೇರಿದಂತೆ ವಿವಿಧ ಸೇವೆಗಳನ್ನು ಸಲ್ಲಿಸಿ ಕೃತಾರ್ಥರಾದರು. ಉತ್ಸವದ ಹಿನ್ನೆಲೆಯಲ್ಲಿ ದೇವಾಲಯವನ್ನ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಭಕ್ತರ ಜಯಘೋಷ ಮತ್ತು ಮಂಗಳ ವಾದ್ಯಗಳ ಮಧ್ಯೆ ಧಾರ್ಮಿಕ ವಾತಾವರಣ ಸೃಷ್ಟಿಯಾಗಿತ್ತು. ಮಹಿಳೆಯರು, ಯುವಕರು ಹಾಗೂ ಹಿರಿಯರು ಉತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಇವತ್ತು ನಮ್ಮದು ದುರ್ಗಾದೇವಿದು ವರ್ಧಂತಿ ಉತ್ಸವ 7ನೇ ವರ್ಷ. ಈ ದೇವಸ್ಥಾನ ಇದು ನಮ್ಮ ಹಳೆಯ ಇತಿಹಾಸ, ಪುರಾತನ ದೇವಸ್ಥಾನ. ಇದು ಸುಮಾರು ವರ್ಷದಿಂದ ಬಂದಿದ್ದು. ಈಗ ನಾವು ಲಾಸ್ಟ್ ಟೈಮ್ ನಮ್ಮದು ಹೋದ ವರ್ಷ ಡಿಸೆಂಬರಲ್ಲಿ ಹೊಸ ಕಮಿಟಿ ರಚನೆ ಆಯಿತು. ಮುಂಚೆಯಿಂದನೂ ನಮ್ಮ ಊರಿನ ಜನರು ಎಲ್ಲ ಸೇರಿ ಈ ಕಷ್ಟಪಟ್ಟು ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಯಾರ ಹತ್ರ ಏನು ಸ್ಪಾನ್ಸರ್ಶಿಪ್ ತೊಗೊಳ್ದೆ, ಯಾರ ಶಾಸಕರ ಹತ್ರ ಯಾರ ಹತ್ರನೂ ತೊಗೊಳ್ದೆ, ಇವರೇ ಎಲ್ಲ ಕಲೆಕ್ಷನ್ ಮಾಡಿ ಒಳ್ಳೆಯ ರೀತಿಯಲ್ಲಿ ಕಷ್ಟಪಟ್ಟು ಇವರು ದೇವಸ್ಥಾನನ ಕಟ್ಟಿ 7 ವರ್ಷ ನಡೆಸ್ಕೊಂಡು ಬಂದು ಈಗ ಮೊನ್ನೆ ನಮ್ಮದು ಕಮಿಟಿ ಆದಮೇಲೆ ಅದೇ ಜನರ ಜೊತೆ ನಾವು ಸೇರಿ ಎಲ್ಲ ಹಳಗೇಜು ಎಲ್ಲ ಜನ ಸೇರಿ ನಾವು ಈ ವರ್ಧಂತಿ ಉತ್ಸವಕ್ಕೆ ಭಾಗಿಯಾಗಿದ್ದೇವೆ. ಒಳ್ಳೆ ರೀತಿಯಲ್ಲಿ ನಡೆಸಲಿಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಖುಷಿ ಆಗ್ತಾ ಇದೆ ಇವತ್ತು ಈ ವರ್ಧಂತಿ ಉತ್ಸವ ನಾವು ಮಾಡ್ತಾ ಇರೋದಕ್ಕೆ. ಮತ್ತು ಈಗ ಜಸ್ಟ್ ನಮ್ಮ RV ದೇಶಪಾಂಡೆ ಸಾಹೇಬರು ಈಗ ವಿಸಿಟ್ ಮಾಡಿ ಹೋದರು. ಅವರು ಇವತ್ತು ಶೆಡ್ಯೂಲ್ ಫುಲ್ ಬ್ಯುಸಿ ಇತ್ತು, ಆದರೂ ನಮ್ಮ ಜನರ ಒಂದು ಇದಕ್ಕೋಸ್ಕರ ಅವರು ಒಂದು 5 ನಿಮಿಷ ನಮಗೋಸ್ಕರ ಟೈಮ್ ತೆಗೆದು ಇಲ್ಲಿ ನಮ್ಮ ಉತ್ಸವವನ್ನು ನೋಡಿ ದೇವರ ಒಂದು ಪೂಜೆ ಮಾಡಿ ಹೋಗಿದ್ದಾರೆ. ಸೊ ಈಗಲೂ ಮತ್ತು ನಮ್ಮ MLA ಈಗ ಇರುವಂಥ ಸತೀಶ್ ಅವರು ಈಗ ಬರ್ತಾ ಇದ್ದಾರೆ. ಜಸ್ಟ್ ಒಂದು ಅವ್ರದ್ದು ಮಗಳ ಮದುವೆ ಅದನ್ನು ಮುಗಿಸಿ ಅವರು ಬರಲಿಕ್ಕೆ ರೆಡಿ ಇದ್ದಾರೆ. ಸೊ ಎಲ್ಲರೂ ನಾವೀಗ ಜನರಿಗೆ ತರ್ತಾ ಇರೋದಂದರೆ ನಮ್ಮ ಶಾಸಕರಿಗೆ, ಇವರಿಗೆ, ಮಿನಿಸ್ಟರ್ಸ್ಗೆ ಎಲ್ಲ ತರೋದು ರೀಸನ್ ಏನಂತ ಹೇಳಿದರೆ, ನಾವು ದೇವಸ್ಥಾನ ವಿಷಯಕ್ಕೆ ಯಾವುದು ಪಕ್ಷನ ಇಟ್ಕೊಳ್ಳಿಲ್ಲ. ಇಲ್ಲಿಗೆ ನಾವೆಲ್ಲರೂ ಸರ್ವಸಮಾನ, ಪಕ್ಷ ಇಟ್ಕೊಂಡು ನಾವು ಮಾಡ್ತಾ ಇಲ್ಲ. ಎಲ್ಲರೂ ಬಂದ್ಕೊಂಡು ಎಲ್ಲರೂ ಸೇರಿ ಈ ದೇವಸ್ಥಾನ ಉತ್ಸವನ ಮಾಡಬೇಕು ಮತ್ತು ಇದೇ ಥರ ನಮ್ಮ ಉತ್ಸವ ನಡಿಬೇಕು. ನಮ್ಮ ಯಾವುದು ಈಗ ಸರ್ಕಾರ ಇದೆ, ಆ ಸರ್ಕಾರ ಕಡೆಯಿಂದ ನಮ್ಗೆ ಏನಾದರೂ ಫಂಡ್ ಸಿಗಬೇಕು ಮತ್ತು ಈ ಉನ್ನತ ಮಟ್ಟಕ್ಕೆ ಹೋಗಬೇಕು. ನಮ್ಮದು ಈ ದೇವಸ್ಥಾನ ಕಟ್ಟಡ ಸುಮಾರಷ್ಟು ಕಟ್ಟಬೇಕಂತ ನಮ್ಗೆ ಇನ್ನೂ ಆಸೆ ಇದೆ. ಮುಂದಿನ ಭವಿಷ್ಯದಲ್ಲಿ ಮತ್ತು ಏನೋ ವಿಜೃಂಭಣೆಯಿಂದ ಮಾಡಬೇಕಂತ ಆಸೆ ಇದೆ. ಅದೇ ಥರ ಎಲ್ಲ ನಮ್ಮ ಊರಿನ ಜನ ಸೇರಿ ಇದನ್ನೆಲ್ಲ ಮಾಡಬೇಕಂತ ಅದೇ ರೀತಿಯಲ್ಲಿ ನಾವು ಒಂದು ಒಗ್ಗಟ್ಟಾಗಿ ಇದನ್ನು ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಮಾಜಿ ಸಚಿವ RV ದೇಶಪಾಂಡೆ ದೇವಾಲಯಕ್ಕೆ ಭೇಟಿ ನೀಡಿ ದುರ್ಗಾದೇವಿಯ ದರ್ಶನವನ್ನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಭಕ್ತರೊಂದಿಗೆ ಮಾತನಾಡಿದ ಅವರು, ಹಳಗ ಗ್ರಾಮದ ದುರ್ಗಾದೇವಿ ದೇವಸ್ಥಾನಕ್ಕೆ ಅಪಾರ ಭಕ್ತರ ನಂಬಿಕೆ ಇದ್ದು ಮುಂದಿನ ದಿನಗಳಲ್ಲಿ ದೇವಾಲಯದ ಅಭಿವೃದ್ಧಿಗೆ ಅಗತ್ಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಇನ್ನು ಉತ್ಸವದ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಭಕ್ತರು ದೇವಿಯ ದರ್ಶನ ಪಡೆದು ವಿಶೇಷ ಸೇವೆಗಳಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮವು ಶಾಂತಿಯುತವಾಗಿ ಹಾಗೂ ಭಕ್ತಿಪೂರ್ವಕವಾಗಿ ನೆರವೇರಿತು. आमगेले आमचे कमिटी आमगेले कुमार सरान तांगे का आमंत्रण दिले सर तुम्ही येऊ का म्हणेन तांगे होड वेळ दवरनीना तुका दर्शन केलं सा पूर्ण फल प्राप्त तुका सेवा केले मात्र आमचे देशपांडे मामा सुकार असा देशकर सुके सर्वांचे रक्षण कर भला पण समर्थ दुर्गा माते की ಇದೇ ಎಲ್ಲೆಲ್ಲ ಹೇಳ್ತೀವಿ ನಾವು.
वेदाकमैवानसुनन्दे प्रभुर्वे शान्त्या सर्वदेवाः